ಇದಾಗಿನಿಂದ ಅವರ ಹತೋಟಿಯಲ್ಲಿದೆ. SC ST ಅವರಿಗೆ, ಕನ್ನಡದವರಿಗೆ, ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಸೌಲಭ್ಯಗಳೇ ಕೊಡೋದಿಲ್ಲ. ಅದರಿಂದ ಬರ್ತಕ್ಕಂಥ ಏನೇ ಸೌಲಭ್ಯಗಳಿದ್ರು ಅವರೇ ನುಂಗಿ ನೀರು ಕುಡಿತಾ ಇದ್ರು. ಹಾಲು ಉತ್ಪಾದಕರ ಸಹಕಾರ ಮಂಡಳಿಯಲ್ಲೂ ರಾಜಕೀಯ ಘಾಟು. PI ಸಾಹೇಬರೇ ಒತ್ತಡಕ್ಕೆ ಮಣಿಯದೆ ಆರೋಪಿಗಳನ್ನ ಬಂಧಿಸಿ. ಮಾನ್ಯ ಪೊಲೀಸ್ ಠಾಣೆಯು ಬಡವದಿನ ದಲಿತರ ಶೋಷಣೆಗೆ ಒಳಪಟ್ಟವರ ರಕ್ಷಣೆಗೆ ಇಲ್ಲ, ಬದಲಾಗಿ ಹಣಬಲ, ರಾಜಕೀಯ ಬಲ ಇದ್ದವರ ಪರವಾಗಿದೆಯಾ ಎನ್ನುವುದು ಈ ಪ್ರಕರಣದಿಂದ ತಿಳಿದು ಬಂದಿದೆ. ಹೌದು ಪ್ರಿಯ ವೀಕ್ಷಕರೇ, 3 ದಿನದ ಹಿಂದೆಯಷ್ಟೇ ಫೆಬ್ರವರಿ 13ರಂದು 6 ಜನರ ಗುಂಪೊಂದು ಒಬ್ಬ ರೈತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಈ ರೈತ ಇದೀಗ ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಚೇತರಿಕೆಯಲ್ಲಿದ್ದಾರೆ. ಮಾನ್ಯ PI ಸಾಹೇಬ್ರು ಯಾವುದೇ ಪಕ್ಷದ ಮುಖಂಡ, ಕಾರ್ಯಕರ್ತ, ಬೆಂಬಲಿಗ ಕಾನೂನು ಕೈಗೆತ್ತಿಕೊಂಡ್ರೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಬುದ್ಧಿ ಕಲಿಸದೆ ಯಾರದ್ದೋ ಒತ್ತಡಕ್ಕೆ ಮಣಿದು ತಟಸ್ಥ ಧೋರಣೆ ಅನುಸರಿಸುತ್ತಿದ್ದಾರೆ ಅನ್ನೋದು 3 ದಿನಗಳ ಹಿಂದೆ ದಾಖಲಾದ ದೂರಿನಿಂದ ಆರೋಪಿಗಳನ್ನ ಬಂಧಿಸದೆ ಇರುವುದರಿಂದ ತಿಳಿದು ಬಂದಿದೆ. ತಾಲೂಕಿನ ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಮಂಡಳಿಯ ಅಧ್ಯಕ್ಷರ ಗದ್ದುಗೆ ಎನ್ನುವುದು ಕೇವಲ ಒಂದೇ ಕೋಮಿಗೆ ಸೇರಿದವರಿಗೆ ಅಥವಾ ಪಕ್ಷದ ಬೆಂಬಲಿತರಿಗೆ ಅಧಿಕಾರ ಫಿಕ್ಸ್ ಎಂಬಂತಿದೆ. ಈ ವ್ಯವಸ್ಥೆಯ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಮತ್ತು ಆಯ್ಕೆಗಾಗಿ ಸದಸ್ಯತ್ವಕ್ಕಾಗಿ ಧ್ವನಿ ಎತ್ತಿ ಇಲ್ಲಿನ ಅನ್ಯಾಯ, ಅಕ್ರಮ, ಅವ್ಯವಹಾರಗಳ ಬಗ್ಗೆ ಪ್ರಶ್ನಿಸ್ತಾ ಇದ್ರು ಎಂಬ ಕಾರಣಕ್ಕೆ ಎಂ ಪ್ರಕಾಶ್ ಅವರಿಗೆ 6 ಜನರ ಗುಂಪು ಹಲ್ಲೆ ನಡೆಸಿದ್ದಾರೆ. ಈ ಹಲ್ಲೆ ನಡೆಸಿದ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿದ್ರು. ಮಾನ್ಯ PI ಸೋಮಶೇಖರ ಕೆಂಚರೆಡ್ಡಿ ಇವರು ಬಂಧಿಸದೆ ಇರುವುದು ರಾಜಕೀಯ ಒತ್ತಡ ಕಂಡು ಬರ್ತಾ ಇದ್ದು, ಇದು ಸರಿಯಲ್ಲ, ಕೂಡಲೇ ಎಲ್ಲಾ ಆರೋಪಿಗಳನ್ನ ಬಂಧಿಸಬೇಕು ಎಂದು ಹಲ್ಲೆಗೊಳಗಾದ ಎಂ ಪ್ರಕಾಶ್ ಅವರ ಪರವಾಗಿ ಗ್ರಾಮದ ಮುಖಂಡರು ಆಗ್ರಹಿಸಿದ್ದಾರೆ. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಾರ್ಜುನ ನಾಯಕ, ಮೌನೇಶ ನಾಯಕ, ಮ್ಯಾಕಲ್, ನಾಗೇಂದ್ರ ಪ್ರಸಾದ್, ವಿಜಯಕುಮಾರ್ ಇದ್ದರು. ಇದನ್ನ ನಮ್ಮ ಕ್ಯಾಂಪಿನ ಜನತೆ ಮತ್ತು ನಿಜವಾದ ರೈತ ಬಳಗ ಏನಿದೆ ಅಮರೇಶ್ವರ ಕ್ಯಾಂಪಿನಲ್ಲಿ ನಮ್ಮ ರೈತರಿಗೋಸ್ಕರ ಆತ ಕ್ವಶನ್ ಮಾಡಿದ್ದು ಅಂತ ನಾವು ತಿಳ್ಕೊಂಡು, ನಮಗೋಸ್ಕರನೇ ಆತ ಎಷ್ಟೋ ಹೋರಾಟಗಳು ಮಾಡಿದ್ದ ಆ ವ್ಯಕ್ತಿ ಮೇಲೆ ಒಬ್ಬನ್ನ ಮಾಡಿ ಇವರ 8-10 ಜನ ಹೊಡೆದು ಇವತ್ತು ಹಾಸ್ಪಿಟಲ್ ಸೇರೋವಂಥ ಪರಿಸ್ಥಿತಿ ಮಾಡಿದ್ದಾರೆ. ಇನ್ನು ಸಾಮಾನ್ಯ ರೈತರಿಗೆ ಇಲ್ಲಿ ಉಳಿಗಾಲ ಇದೆಯೋ ಇಲ್ವೋ, ಹಾಲು ಉತ್ಪಾದಕರ ಸಹಕಾರ ಸಂಘದ ಮೇಲೆ ಒಂದು ಆಡಳಿತಾತ್ಮಕ ತನಿಖೆ ಆಗಬೇಕು. ಅಲ್ಲಿರ್ತಕ್ಕಂಥವ್ರು ಯಾರು ನಿಜವಾದವರು, ಬೇರೆಯವರು ಹಾಲು ತಂದು ನಮ್ಮ ಹೆಸರಲ್ಲಿ ಹಾಕ್ಕೊಂಡು ಅದರಿಂದ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದ್ರ ವಿರುದ್ಧ ಧ್ವನಿ ಎತ್ತಿದಂಥ ಒಬ್ಬ ರೈತನ್ನ ಇವತ್ತು ಹಾಸ್ಪಿಟ್ಲಲ್ಲಿ ಮಲಗಿಸಿದ್ದಾರೆ. ಈ ರೀತಿಯಾದ ಇದನ್ನು ಖಂಡಿಸಿ ನಾವೆಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ದಯವಿಟ್ಟು ಮೇಲಧಿಕಾರಿಗಳೆಲ್ಲರೂ ಇದರ ವಿರುದ್ಧ ಆಡಳಿತಾತ್ಮಕ ತನಿಖೆ ನಡೆಸಿ ಆ ಸಂಘದ ಮೇಲೆ ಅದರಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ಏನು ಈ ಹಲ್ಲೆಗೆ ಕಾರಣರಾದಂಥವ್ರನ್ನ ತಕ್ಷಣ ಕಾನೂನಿನ ಕ್ರಮಕ್ಕೆ ಒಳಪಡಿಸ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ತೀನಿ. ಅಧ್ಯಕ್ಷರು, ಹಾಲು ಒಕ್ಕೂಟದ ಅಧ್ಯಕ್ಷರು G ಸತ್ಯನಾರಾಯಣ, ಅದೇ ರೀತಿಯಾಗಿ CH ಪ್ರಸಾದ್, ಅದೇ ರೀತಿಯಾಗಿ ವೆಂಕಟೇಶ್ ಮತ್ತು ಗಣೇಶ್, ಗಾರ್ಪಾಟಿ ಸುಬ್ಬಾರಾವು ಅವ್ರದ್ದೇ ಒಂದು ಗ್ಯಾಂಗ್ ಮಾಡಿಕೊಂಡು ಅಕ್ರಮ ಕೂಟ ರಚನೆ ಮಾಡಿಕೊಂಡು ಯಾರು ಅವ್ರ ವಿರುದ್ಧ ಕ್ವಶನ್ ಕೇಳ್ತಾರೆ ಅವ್ರನ್ನ ಈ ರೀತಿಯಾಗಿ ಮಾಡೋದು ಅವರಿಗೆ ಇದೊಂದು ಮೊದಲಿಂದನೂ ಇದೆ. ಅದನ್ನೇ ಮಾಡ್ಕೊಂಡು ಬಂದರೆ ಇದು 2-3 ಸಾರಿ ಹೊಡೆದಾಟಗಳು ಮಾಡಿದ್ರು ಅವ್ರ ಮೇಲೆ. ಆದರೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಿಲ್ಲ. ಈ ಸಾರಿ 3ನೇ ಸಾರಿ ಮುಗಿಸ್ಬಿಡೋಣ ಅನ್ನೋ ಪ್ಲಾನ್ನಿಂದನೇ ಅವರು ಈ ಹಲ್ಲೆ ಮಾಡೋದಕ್ಕೆ ದೂರು ಕೊಟ್ಟರೆ ಈ ಬಗ್ಗೆ ದೂರು ಕೊಟ್ಟಿದ್ದೀವಿ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 6 ಜನರ ಮೇಲೆ ಆಗಿದೆ. ಇದಕ್ಕೆ ಕುಮ್ಮಕ್ಕು ನೀಡಿದಂಥ 7ನೇ ವ್ಯಕ್ತಿ ಮೇಲೂ ಆಗಿದೆ. ಅದು ಅವೆಲ್ಲ ಮಾಡೋಕ್ಕೆ ಸಾಧ್ಯ ಅಲ್ಲ. ಸಾಮಾನ್ಯ ಪ್ರಜೆ ಸುಮ್ಮನೆ ಹೋಗಿ ಯಾರ್ಯಾರನ್ನೂ ಹೊಡೆಯೋಕ್ಕಾಗಲ್ಲ. ಎಲ್ಲ ಯಾವ ಪಕ್ಷಕ್ಕೆ ಸೇರಿದವರು ಅವರೆಲ್ಲ? ಈಗ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರೇ. ಹೌದು. ಆಡಳಿತ ಮಂಡಳಿ ಎಷ್ಟು ವರ್ಷ ಆಯ್ತು ಅವ್ರ ಹತೋಟಿಯಲ್ಲಿರೋದು? ಯಾವ ಹುಟ್ಟಿದಾಗಿನಿಂದ ಅವ್ರ ಹತೋಟಿಯಲ್ಲಿದೆ. ಅಲ್ಲಿ 30 ವರ್ಷದಿಂದ ಅವ್ರ ಹತೋಟಿಯಲ್ಲೇ ಇದೆ. ಆಮೇಲೆ ಯಾರಿಗೂ SC ST ಅವರಿಗೆ, ಕನ್ನಡದವರಿಗೆ, ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಸೌಲಭ್ಯಗಳೇ ಕೊಡೋದಿಲ್ಲ. ಅದರಿಂದ ಬರ್ತಕ್ಕಂಥ ಏನೇ ಸೌಲಭ್ಯಗಳಿದ್ರು ಅವರೇ ನುಂಗಿ ನೀರು ಕುಡಿತಾ ಇದ್ರು. ಇದನ್ನೆಲ್ಲ ಕ್ವಶನ್ ಮಾಡಿದ್ದಕ್ಕೆ ಈ ಘಟನೆ ನಡೆದಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಅವ್ರ ಗಮನಕ್ಕೆ ಏನಾದರೂ ತಂದಿದ್ರಾ? ಅವ್ರ ಗಮನಕ್ಕೆಲ್ಲ ಬಂದಿದೆ. ಆದರೂ ಅವ್ರನ್ನ ಬಿಟ್ಕೊಡೋ ಅಂಥ ಪ್ರಯತ್ನನೂ ಅವ್ರು ಮಾಡಲ್ಲ. ಯಾವತ್ತಿದ್ರೂ ಇವ್ರು ನಮ್ಮ ವಿರೋಧಿಗಳೇ. ಯಾರು ಕ್ವಶನ್ ಮಾಡ್ತಾರೆ ನಮ್ಮೂರ ಕಡೆ ಅವರೇ ನಮ್ಮ ವಿರೋಧಿಗಳಂತ ಅವ್ರು ಡಿಸೈಡ್ ಮಾಡಿಬಿಡ್ತಾರೆ ಹೈಕಮಾಂಡ್ ಕೂಡ. ಅದಕ್ಕಾಗಿಯೇ ಈ ಹಲ್ಲೆ, ಈ ಘಟನೆ ಆಗೋದಕ್ಕೆ